ಸ್ನೇಹಿತರೆ, ಕಲ್ಯಾಣಿ ಹಿಡನ್ ವೈಬ್ಸ್ಗೆ ಸ್ವಾಗತ. ನಾನು ನಿಮ್ಮ ಮೋಹನ್ ದಾಸ್ ಮಾಡೋ ನಮಸ್ಕಾರಗಳು. ಇಂದು ಅಧಿಕ ಮಾಸದ ಮಹಾತ್ಮೆಯ ಅಧ್ಯಾಯ 8, 9, 10 ಏನಂತ ತಿಳಿದುಕೊಳ್ಳೋಣ. ಶ್ರೀ ಮಹಾವಿಷ್ಣುವು ವೈಕುಂಠಕ್ಕೆ ತೆರಳುವಾಗ ತನ್ನ ಜೊತೆ ಅಧಿಕ ಮಾಸವನ್ನು ಕೊಂಡೊಯ್ಯುತ್ತಾನೆ. ಅಲ್ಲಿಯೇ ಮಹಾವಿಷ್ಣುವಿನ ಜೊತೆ ಬಹಳ ಸಂತೋಷದಿಂದ ಅಧಿಕ ಮಾಸವು ಕಾಲ ಕಳೆಯುತ್ತದೆ ಹಾಗೂ ವಾಸವಾಗಿರುತ್ತದೆ. ತದನಂತರ ಶ್ರೀಕೃಷ್ಣನು ಪಾಂಡವರು ಮತ್ತು ದ್ರೌಪದಿಯಲ್ಲಿ ಈ ರೀತಿ ಹೇಳುವುದೇನೆಂದರೆ, ನೀವು ನಿಮ್ಮ ಕಷ್ಟದ ನಡುವೆ ಪುರುಷೋತ್ತಮ ಮಾಸದ ಪೂಜೆಯನ್ನು ಮಾಡಲು ಮರೆತಿದ್ದೀರಿ. ಎಲ್ಲರಿಗೂ ಸುಖ, ದುಃಖ, ನೆಮ್ಮದಿ, ಶಾಂತಿ, ಐಶ್ವರ್ಯ ಇತ್ಯಾದಿಗಳು ಅವರವರ ಅದೃಷ್ಟಕ್ಕೆ ಅನುಸಾರವಾಗಿ ದೊರಕುತ್ತದೆ. ನಿಮ್ಮ ದುಃಖಕ್ಕೆ ಆಶ್ಚರ್ಯಕರವಾದ ಒಂದು ಕಾರಣವೂ ಇದೆ. ಅದರ ಹಿನ್ನೆಲೆಯನ್ನು ನಾನು ಈಗ ತಿಳಿಸುತ್ತೇನೆ ಎಂದ. ಇದೇ ದ್ರೌಪದಿಯು ತನ್ನ ಹಿಂದಿನ ಜನ್ಮದಲ್ಲಿ ಮಹರ್ಷಿಯೊಬ್ಬಳ ಮಗಳಾಗಿದ್ದಳು. ಆತನ ಹೆಸರೇ ಮೇಧಾವಿ. ಅವನ ಮಗಳು ಬಹಳ ಸುಂದರಿಯಾಗಿದ್ದಳು, ಸುಶೀಲೆ, ಸಕಲ ವಿದ್ಯೆಗಳನ್ನು ಬಲ್ಲವಳು. ಏಕೆಂದರೆ ಕಲೆಯೇ ಅವಳ ಸೇವಕಿಯಾಗಿತ್ತು. ಕಲಾ ನಿಪುಣೆ. ಆಕೆ ಚಿಕ್ಕವಳಿದ್ದಾಗಲೇ ತಾಯಿಯು ಕಾಲವಾಗುತ್ತಾಳೆ. ಹಾಗಾಗಿ ಈಕೆಯನ್ನು ಬಹಳ ಪ್ರೀತಿಯಿಂದ ಸಾಕಿ ಎಲ್ಲ ವಿದ್ಯೆಗಳಲ್ಲೂ ನಿಷ್ಣಾತಳನ್ನಾಗಿ ಮಾಡುತ್ತಾನೆ. ಹೀಗೆ ಮದುವೆ ವಯಸ್ಸು ಬಂದಾಗ ಆಕೆಗೆ ಸರಿಸಮಾನವಾದ ಗಂಡು ಸಿಗುವುದೇ ಕಷ್ಟವಾಯಿತು. ತನ್ನ ನೆರೆಹೊರೆಯ ಎಲ್ಲ ಗೆಳತಿಯರಿಗೆ ವಿವಾಹವಾಗಿ ಹೋದಾಗ ತಾನು ಇಷ್ಟೆಲ್ಲ ಕಲಾ ಪ್ರವೀಣೆಯಾಗಿದ್ದರೂ, ಸೌಂದರ್ಯವತಿಯಾಗಿದ್ದರೂ ನನಗೇಕೆ ಮದುವೆಯಾಗುತ್ತಿಲ್ಲ ಎಂಬ ಚಿಂತೆ ಬಹಳನೇ ಕಾಡುತ್ತಿತ್ತು. ಹಾಗೆಯೇ ಇದನ್ನರಿತ ಮೇಧಾವಿ ಮಹರ್ಷಿಯು ಊರಲ್ಲಿ ವರಾನ್ವೇಷಣೆ ಮಾಡುತ್ತಾ ಹೇಗಾದರೂ ಮಾಡಿ ಒಬ್ಬ ಉತ್ತಮ ವರನ ಜೊತೆ ಮದುವೆ ಮಾಡಿ ಕೊಡಬೇಕು, ತನ್ನ ಜವಾಬ್ದಾರಿಯಾದ ಕನ್ಯಾದಾನ ಮಾಡಲೇಬೇಕು ಎಂದು ಮನಸ್ಸಲ್ಲೇ ಸಂಕಲ್ಪ ಮಾಡಿದನು. ಹಾಗೆಯೇ ಈ ವಿಚಾರವಾಗಿ ಊರೂರು ಸುತ್ತುತ್ತಾ ಮನೆ ಕಡೆ ಬಂದಾಗ ಮನೆಯ ಮುಂಭಾಗದಲ್ಲಿ ಕುಸಿದು ಬೀಳುತ್ತಾನೆ. ಹಾಗೆಯೇ ಆತನ ಪ್ರಾಣ ಹಾರಿ ಹೋಗುತ್ತದೆ. ತನ್ನ ತಂದೆಯ ಮೃತದೇಹವನ್ನು ಕಂಡು ಅನಾಥಳಾದ ಮಗಳು ಆಕ್ರಂದಿಸುತ್ತಾಳೆ. ಆಕೆಯ ರೋದನೆಯು ಅಲ್ಲೇ ಪಕ್ಕದಲ್ಲಿರುವ ಬ್ರಾಹ್ಮಣರೆಲ್ಲರೂ ಕೇಳಿ ಆ ಜಾಗಕ್ಕೆ ಆಗಮಿಸಿ ಅವಳನ್ನು ಸಮಾಧಾನಿಸಿ ಅಂತ್ಯಕ್ರಿಯೆಯನ್ನೆಲ್ಲ ಮುಗಿಸಿ ಆಕೆಯನ್ನು ತಮ್ಮ ಕುಟೀರಕ್ಕೆ ಕೊಂಡೊಯ್ಯುತ್ತಾರೆ ಅನ್ನೋ ಸಂದರ್ಭಕ್ಕೆ 8ನೇ ಅಧ್ಯಾಯವು ಮುಗಿಯುತ್ತದೆ. 9ನೇ ಅಧ್ಯಾಯ ಏನಂತ ತಿಳಿದುಕೊಳ್ಳೋಣ. ಆ ಕನ್ಯೆ ನಂತರ ತನ್ನ ಮನೆಗೆ ಬಂದು ಒಂಟಿಯಾಗಿ ವಾಸ ಮಾಡತೊಡಗುತ್ತಾಳೆ. ಒಮ್ಮೆ ಅಲ್ಲಿ ದುರ್ವಾಸ ಮಹರ್ಷಿಗಳು ಬಂದು, ಈ ದುರ್ವಾಸ ಮುನಿಯು ಬಹಳ ಕೋಪಿಷ್ಠರು ಕೂಡ, ಆದರೂ ಆಕೆಯ ಕುಟೀರಕ್ಕೆ ಬರುತ್ತಾರೆ. ಶ್ರೀಕೃಷ್ಣನು ಮುಂದುವರಿಸುತ್ತಾ ಪಾಂಡವರಿಗೆ ಹೇಳುತ್ತಾನೆ ಏನೆಂದರೆ, ಈ ದುರ್ವಾಸ ಮುನಿಗೆ ನಿಮ್ಮ ತಾಯಿಯಾದ ಕುಂತಿಯು ತನ್ನ ಬಾಲ್ಯಾವಸ್ಥೆಯಲ್ಲಿ ಅತಿಥಿ ಸತ್ಕಾರ ಮಾಡಿದಾಗ ದುರ್ವಾಸರು ಸಂತುಷ್ಟರಾಗಿ ಅವಳಿಗೆ ವರವನ್ನೀಯುತ್ತಾರೆ. ಏನೆಂದರೆ, ದೇವತೆಗಳಿಗೆ ಆಕೆಯು ಅವರಿಂದ ವರವನ್ನು ಪಡೆಯುವುದು, ಇದರಿಂದ ಕುಂತಿಯು ದೇವತೆಗಳನ್ನು ಪ್ರಾರ್ಥಿಸಿ ಅವರಿಂದ ನಿಮ್ಮೆಲ್ಲರ ಜನ್ಮವಾಯಿತು ಅಂತ ತಿಳಿಸಿದ. ಈ ದುರ್ವಾಸರು ಅತ್ರಿ ಮತ್ತು ಅನಸೂಯೆಯ ಪುತ್ರ ರುದ್ರನ ಅಂಶವಾದುದರಿಂದ ಭಾರಿ ಕೋಪಿಷ್ಠನೂ ಕೂಡ. ಒಮ್ಮೆ ಸರ್ವ ದೇವತೆಗಳಿಂದ ನಮಸ್ಕರಿಸಲ್ಪಟ್ಟು ತನ್ನ ಹಾಗೂ ರುಕ್ಮಿಣಿಯ ರಥವನ್ನು ಎಳೆಸಿದ ಕತೆ ಹೇಳುತ್ತೇನೆ ಕೇಳಿ. ಒಮ್ಮೆ ಕೃಷ್ಣ ಮತ್ತು ರುಕ್ಮಿಣಿಯನ್ನು ರಥಕ್ಕೆ ಕಟ್ಟಿ ಅದನ್ನು ಎಳೆಸಿಕೊಂಡು ಹೋಗುವಂತೆ ಹೇಳುತ್ತಾನೆ. ಹೋಗುತ್ತಾ ದಾರಿಯಲ್ಲಿ ರುಕ್ಮಿಣಿಗೆ ತೀರಾ ದಾಹವಾಗಲು ಆರಂಭಿಸುತ್ತದೆ. ಇದನ್ನರಿತ ಕೃಷ್ಣ ಒಂದು ಬಾರಿ ಸ್ವಲ್ಪ ಭೂಮಿಯನ್ನು ಅದುಮುತ್ತಾನೆ. ಆಗ ಗಂಗೆಯು ಮೇಲಕ್ಕೆ ಚಿಮ್ಮುತ್ತಾಳೆ. ರುಕ್ಮಿಣಿಯು ಅದನ್ನು ಕುಡಿದು ದಾಹ ತೀರಿಸಿಕೊಳ್ಳುತ್ತಾಳೆ. ಇದನ್ನು ನೋಡಿದ ದುರ್ವಾಸರು, ಪತ್ನಿಯ ಮೋಹದಲ್ಲಿ ತನ್ನನ್ನು ಅವಮಾನಿಸಿರುವ ನಿನಗೆ ಮುಂದೆ ಪತ್ನಿಯ ಅಗಲಿಕೆಯುಂಟಾಗಲಿ ಎಂದು ಶಾಪ ಕೊಡುತ್ತಾನೆ. ಇದೇ ರೀತಿ ಶ್ರೀಕೃಷ್ಣನು ದುರ್ವಾಸರಿಂದ ಶಾಪಗ್ರಸ್ತನಾಗುತ್ತಾನೆ. ಆದರೆ ಅದೇ ದುರ್ವಾಸರು ಅರಣ್ಯಕ್ಕೆ ಬಂದಾಗ ಆ ಕನ್ಯೆಯು ಅವರನ್ನು ನೋಡಿ ಅತಿಥಿ ಸತ್ಕಾರ ಮಾಡಿ ಭಕ್ತಿಯಿಂದ ನಮಸ್ಕರಿಸುತ್ತಾಳೆ. ದುರ್ವಾಸರು ಆಕೆಗೆ ಸಂತೋಷದಿಂದ ಆಶೀರ್ವದಿಸುತ್ತಾರೆ. ಆ ಕ್ಷಣದಲ್ಲೇ ದುರ್ವಾಸರ ಹತ್ತಿರ ತನ್ನ ಎಲ್ಲ ಕಥೆಯನ್ನು ಹೇಳುತ್ತಾಳೆ. ಒಂದು ವೇಳೆ ತನಗೆ ವಿವಾಹವಾಗುವುದಿಲ್ಲವಾದಲ್ಲಿ ಶೂದ್ರಳಾಗಿ ಬಿಡುತ್ತೇನೆ. ಇದರಿಂದ ನನಗೆ ಆಹಾರ, ನಿದ್ರೆ, ದಾಹ ಎಲ್ಲವೂ ಮಾಯವಾಗಿದೆ. ಜೀವನ ಮುಂದುವರೆಸಲು ನನಗೆ ಏನೂ ಇಚ್ಛೆ ಇಲ್ಲ ಎಂದು ದುಃಖಿತಳಾಗಿ ಎಲ್ಲ ವಿಚಾರಗಳನ್ನು ದುರ್ವಾಸರಿಗೆ ತಿಳಿಸುತ್ತಾಳೆ. ಎಲ್ಲವನ್ನೂ ತಿಳಿದುಕೊಂಡ ದುರ್ವಾಸರು ಆಕೆಗೆ ಒಂದು ಪರಿಹಾರ ತಿಳಿಸುವಲ್ಲಿ 9ನೇ ಅಧ್ಯಾಯವು ಮುಗಿಯುತ್ತದೆ. ಈಗ 10ನೇ ಅಧ್ಯಾಯ ಏನಂತ ತಿಳಿದುಕೊಳ್ಳೋಣ. ದುರ್ವಾಸ ಮುನಿಗಳು ಆಕೆಯನ್ನು ಸಂತೈಸಲು ಪ್ರಾರಂಭಿಸುತ್ತಾರೆ ಮತ್ತು ಹೇಳುತ್ತಾರೆ ಏನೆಂದರೆ, ನೀನು ತುಂಬ ಚಿಂತಿಸಬೇಡ. ದುಃಖದಿಂದ ದೇಹ ಮತ್ತು ಮನಸ್ಸು ಕ್ಷೀಣವಾಗಿ ಜೀವನ ಚೈತನ್ಯ ಕುಗ್ಗುವುದು. ನಾನು ಹೇಳುತ್ತಿರುವ ಈ ವ್ರತವನ್ನು ಆಚರಿಸು. ಅದೇನೆಂದರೆ, ಈ ತಿಂಗಳಿನಿಂದ 3ನೇ ತಿಂಗಳಿನಲ್ಲಿರುವ ಹಾಗೂ ಬರುವ ಪುರುಷೋತ್ತಮ ಮಾಸವೆಂದೆನಿಸಿದ ಶ್ರೇಷ್ಠ ಮಾಸವನ್ನು ಆಚರಿಸು. ಇದರ ವ್ರತವನ್ನು ಆಚರಿಸು. ಮಾನವರಾದವರೆಲ್ಲರೂ ಮಾಡಬೇಕಾದ ತೀರ್ಥ ಸ್ನಾನವನ್ನು ಮಾಡಿದ್ದಲ್ಲಿ ಎಲ್ಲ ಪಾಪಗಳಿಂದ ಮುಕ್ತರಾಗುತ್ತಾರೆ. ಕಾರ್ತಿಕಾದಿ ಯಾವ ಮಾಸವೂ ಇದಕ್ಕೆ ಸರಿಸಾಟಿ ಇಲ್ಲ. ಈ ಮಾಸದಲ್ಲಿ ಜಪ, ತಪ, ಯಜ್ಞ, ದಾನಾದಿಗಳಿಂದ
ಎಲ್ಲರೂ ಪುಣ್ಯವಂತರಾಗುತ್ತಾರೆ ಹಾಗೂ ಸಕಲ ಸೌಭಾಗ್ಯ ವೃದ್ಧಿಯು ಹಾಗೂ ಕೆಟ್ಟ ಕರ್ಮವು ದೂರವಾಗುತ್ತದೆ ಎಂದು ತಿಳಿಸುತ್ತಾರೆ. ಈ ಮಾಸವು ಶ್ರೀಕೃಷ್ಣನಿಗೆ ಅತ್ಯಂತ ಪ್ರಿಯವಾದ ಮಾಸ. ಇದನ್ನು ಪುರುಷೋತ್ತಮ ಮಾಸವೆಂದೇ ಕರೆದಿದ್ದಾರೆ. ನೀನು ಕೂಡ ಈ ಪುರುಷೋತ್ತಮ ಮಾಸವನ್ನು ಆಚರಿಸು, ಎಲ್ಲ ದುಃಖಗಳು ಪರಿಹಾರವಾಗುತ್ತವೆ, ಚಿಂತಿಸಬೇಡ ಎಂದು, ನೀನು ಎಲ್ಲ ಚಿಂತೆಗಳಿಂದ ಮುಕ್ತಳಾಗುವಿ ಎಂದು ಉಪದೇಶಿಸುತ್ತಾರೆ. ಅದಕ್ಕೆ ಮರು ಉತ್ತರಿಸಿದ ಕನ್ಯೆಯು ತುಸು ಕೋಪಿತಳಾಗಿ, ನಾನು ಕೇವಲ ಮಹೇಶ್ವರ ಮತ್ತು ಮಹಾವಿಷ್ಣುವನ್ನು ಪೂಜಿಸುವವಳು, ಮತ್ತು ಈ ಕಾಲವು ಯಾವ ಶುಭ ಕಾರ್ಯಕ್ಕೂ ಹೇಳಿದ್ದಲ್ಲ. ಇದನ್ನು ಅಸ್ಪೃಶ್ಯ ಮಾಸವೆಂದು, ಸೂರ್ಯ ಸಂಕ್ರಮಣವಿಲ್ಲದೇ ಇರುವ ಮಾಸವೆಂದು, ಎಲ್ಲ ಕರ್ಮಗಳಿಂದ ಬಹಿಷ್ಕರಿಸಲ್ಪಟ್ಟ ಮಾಸವೆಂದು ಹೇಳುವಾಗ ಅದು ಶ್ರೇಷ್ಠವೆನಿಸುವುದು ಹೇಗೆ? ಆದ್ದರಿಂದ ಇದರಲ್ಲಿ ನನಗೆ ಕಿಂಚಿತ್ತೂ ನಂಬಿಕೆ ಇಲ್ಲ ಅಂತೇಳಿ ಹೇಳುತ್ತಾಳೆ. ಅದು ಅಲ್ಲದೆ ಈ ಮಾಸದಲ್ಲಿ ನನ್ನ ದೇವರುಗಳನ್ನು ಬಿಟ್ಟು ನಾನು ಬೇರೆ ದೇವರುಗಳನ್ನು ಪೂಜಿಸುವುದಿಲ್ಲ. ಆಗ ಬಹಳ ಕೋಪಿಷ್ಠರು, ಮೂಗಿನ ತುದಿಯಲ್ಲೇ ಕೆಂಡ ಕಾರುತ್ತಿರುವ ದುರ್ವಾಸರಿಗೆ ಅವಳಿಗೆ ಶಾಪವನ್ನು ನೀಯುವಷ್ಟು ಸಿಟ್ಟು ಬಂತು. ಆದರೂ ಅದನ್ನು ಅದುಮಿಟ್ಟುಕೊಂಡ ದುರ್ವಾಸರು ಸುಮ್ಮನಾಗುತ್ತಾರೆ. ಅದು ಅಲ್ಲದೆ ತನ್ನ ಮಿತ್ರನ ಮಗಳಾದ ಕಾರಣ, ಈಗ ತಂದೆ ತಾಯಿಯನ್ನು ಕಳೆದುಕೊಂಡವಳಾದ ಕಾರಣ ಸುಮ್ಮನಾಗಿ ಬಿಡುತ್ತಾರೆ. ಆಮೇಲೆ ಹೇಳುತ್ತಾರೆ ಏನೆಂದರೆ, ನೀನು ಪುರುಷೋತ್ತಮ ಮಾಸವನ್ನು ತಿರಸ್ಕರಿಸಿದ್ದೀಯಾ, ಇದರ ಕೆಟ್ಟ ಫಲವು ನೀನು ಜೀವನದಲ್ಲಿ ಮುಂದೆ ಅನುಭವಿಸುವೆ ಎಂದು ಹೇಳುತ್ತಾರೆ. ಏನೇ ಆಗಲಿ, ಮುಂದೆ ಸಂಭವಿಸುವ ಆಘಾತಕ್ಕೆ, ಕಷ್ಟ ನಷ್ಟಗಳಿಗೆ ಯಾರೂ ತಡೆಯಲಾಗುವುದಿಲ್ಲ. ನಾನು ತಪಸ್ಸನ್ನಾಚರಿಸಲು ಬದರಿಕಾಶ್ರಮಕ್ಕೆ ತೆರಳುತ್ತೇನೆ ಎಂದು ಹೇಳಿ ದುರ್ವಾಸರು ಅಲ್ಲಿಂದ ಹೊರಟು ಹೋಗುತ್ತಾರೆ. ಇಲ್ಲಿ ಆ ಕನ್ಯೆಯು ತುಂಬಾ ಯೋಚಿಸಿ ಶ್ರೀ ಶಂಕರನ ಆರಾಧಿಸಲು ಪ್ರಾರಂಭಿಸಿ ಕಠಿಣ ತಪಸ್ಸನ್ನು ಕೈಗೊಳ್ಳುತ್ತಾಳೆ. ಎಂಬಲ್ಲಿಗೆ ಪುರುಷೋತ್ತಮ ಮಾಸದ 10ನೇ ಅಧ್ಯಾಯ ಇಲ್ಲಿಗೆ ಮುಗಿಯುತ್ತದೆ. ಇನ್ನು ಮಿಕ್ಕಿರೋ ಅಧ್ಯಾಯಗಳನ್ನು ಮುಂದಿನ ದಿನಗಳಲ್ಲಿ ನೋಡೋಣ. ಕಲ್ಯಾಣಿ ಹಿಡನ್ ವೈಬ್ಸ್ನ ಎಲ್ಲ ವಿಡಿಯೋಗಳನ್ನು ವೀಕ್ಷಿಸಿ ಲೈಕ್ ಮಾಡಲು ಮರೆಯದಿರಿ. ಸಬ್ಸ್ಕ್ರೈಬ್ ಮಾಡದವರು ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ. ಮುಂದಿನ ವಿಡಿಯೋದಲ್ಲಿ ಸಿಗೋಣ. ಧನ್ಯವಾದಗಳು. ನಮಸ್ಕಾರ.